ಅಂದು ಅಕ್ರಮ ಗಣಿಗಾರಿಕೆಗೆ ಬಳ್ಳಾರಿ ಜಿಲ್ಲೆ ಫುಲ್ ಫೇಮಸ್ ಆಗಿತ್ತು. ಯಾರು ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಈಗ ವಿಜಯನಗರದಲ್ಲಿ ನಡೀತಾ ಇದೆ ಅಕ್ರಮ ಮರಳು ದಂಧೆ. ಅರಣ್ಯದಲ್ಲಿ ಗುಡ್ಡವನ್ನೇ ಗುಳುಂ ಸ್ವಾಹ ಮಾಡುತ್ತಿದ್ದಾರಂತೆ ಕದಿಮರು. ಹಗಲು ರಾತ್ರಿ ಅನ್ನದೇ ನಡೀತಾ ಇದೆ ಎಗ್ಗಿಲ್ಲದೆ ಮಣ್ಣು ಗಣಿಗಾರಿಕೆ. ಕಲ್ಲಹಳ್ಳಿ, ರಾಜಾಪುರ ಗ್ರಾಮಗಳಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದ್ರೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ, ಸಂಪನ್ಮೂಲ ಲೂಟಿ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಅಕ್ರಮ ಕುಳಗಳಿಗೆ ಬೆಂಗಾವಲಾಗಿ ನಿಂತ ಅಧಿಕಾರಿಗಳು ನಿಂತಿರ್ತಾರೆ. ಹಾಗಾಗಿ ರಾತ್ರಿ ಮತ್ತು ಹಗಲು ಎಗ್ಗಿಲ್ಲದೆ ಈ ದಂಧೆ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕಾನ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಗಣಿಗಾರಿಕೆಯಿಂದ ಸದ್ದು ಮಾಡಿದ್ದಂತಹ ಬಳ್ಳಾರಿ ಜಿಲ್ಲೆಯ ವಿಭಜಿತ ಜಿಲ್ಲೆ ವಿಜಯನಗರದಲ್ಲಿ ಈಗ ಮಣ್ಣು ಗಣಿಗಾರಿಕೆಯ ಅಕ್ರಮ ಮಣ್ಣು ಗಣಿಗಾರಿಕೆಯ ಸದ್ದು ಜೋರಾಗಿ ಕೇಳ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊರವಲಯದ ಕಲ್ಲಳ್ಳಿ ತಾಂಡ ಏನಿದೆ, ಕಲ್ಲಳ್ಳಿಯ ಹೊರಭಾಗ ಸಂಡೂರು ರಸ್ತೆಯಲ್ಲಿರ್ತಕ್ಕಂತಹ ಕಲ್ಲಳ್ಳಿಯ ಭಾಗದಲ್ಲಿ ನಾನಿದ್ದೇನೆ. ಆ ಪ್ರದೇಶದಿಂದನೇ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರತಕ್ಕಂಥದ್ದು ಗಮನಿಸಬಹುದು. ಯಾವ ನಿಟ್ಟಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪರ್ಮಿಷನ್ ಪಡೆದಿದ್ದು ಒಂದು ಕಡೆ, ಆದ್ರೆ ಅದರ ಜೊತೆ ಅತಿ ಹೆಚ್ಚು ಮಣ್ಣು ಗಣಿಗಾರಿಕೆಯನ್ನ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರತಕ್ಕಂತಹ ಪ್ರದೇಶ ಗಮನಿಸಬಹುದು. ನಾವು ಹಿಂದೆ ನೋಡಿದ್ರೆ ಇದು ಸಂಪೂರ್ಣವಾಗಿ ಅರಣ್ಯ ಭೂಮಿ ಅಂತ ಹೇಳಿ ಅನಿಸ್ತದೆ. ಆದ್ರೆ ಪಟ್ಟಾ ಲ್ಯಾಂಡ್ ಅಂತಕ್ಕಂತ ಕೆಲವು ಪ್ರದೇಶದಲ್ಲಿ ಮಾತ್ರ ಈ ಒಂದು ಪರವಾನಗಿಯನ್ನ ಪಡಿತಾರೆ ಡಿಎಂಜಿಯಿಂದ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ. ಯಾವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈ ರೀತಿಯಾಗಿ ಅರಣ್ಯವನ್ನ ಒತ್ತುವರಿಯನ್ನ ನಿಲ್ಲಿಸಬೇಕಾಗಿತ್ತು, ಯಾವ ಗಣಿ ಅಕ್ರಮವಾಗಿ ನಡೀತಕ್ಕಂತಹ ಏನು ಭೂವಿಜ್ಞಾನ ಇಲಾಖೆ ಇದೆ, ಆ ಭೂವಿಜ್ಞಾನ ಇಲಾಖೆ ಮಣ್ಣನ್ನ ರಕ್ಷಣೆ ಮಾಡಬೇಕಾಗಿತ್ತು, ಅವರು ಮೌನವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ. ಸರ್, ಯಾವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಈ ಮಣ್ಣು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಸರ್? ಸರ್, ಈಗ ನಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ದೇಶ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತೆ ಹಲವಾರು ಕೇಸ್ಗಳನ್ನ ಎದುರಿಸತಕ್ಕಂತ ಈ ಹಿನ್ನೆಲೆಯನ್ನ ನಾವು ಬಳ್ಳಾರಿ ಗಣಿ ಮಾಫಿಯಾದಲ್ಲಿ ನೋಡಿರ್ತಕ್ಕಂಥದ್ದು ಗೊತ್ತಿರತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ಗಳು ನಡೀತಾ ಇದಾವೆ. ಮತ್ತೆ ಬೇರೆ ಬೇರೆ ಗಣಿ ಮಾಫಿಯಾದಲ್ಲಿ ಹಲವಾರು ಹಿಂದಿನ ಸಚಿವರು ಮತ್ತೆ ಸೆಂಟ್ರಲ್ ಸಚಿವರು ಆಮೇಲೆ ಈಗಿರುವಂತ ಹಲವಾರು ಉದ್ಯಮಿಗಳು ಕೂಡ ಇದರಲ್ಲಿ ಕೇಸ್ನಲ್ಲಿ ಇವತ್ತು ಶಾಮೀಲಾಗಿರ್ತಕ್ಕಂಥ ನೋಡ್ತಾ ಇದೆ. ಈ ಹಿನ್ನೆಲೆ ಇದ್ರೂ ಕೂಡ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಗಣಿ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಅರಣ್ಯ ಸಂಪತ್ತಿನಲ್ಲಿ ಇರ್ತಕ್ಕಂಥ ಮಣ್ಣನ್ನ ಹಾಗೆದು ಈಗಾಗಲೇ ರಾಜಾರೋಷವಾಗಿ ಹೊಸಪೇಟೆಯಲ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಹೊಸ ಲೇಔಟ್ಗಳಿಗೆ ಈ ಮಣ್ಣನ್ನೇ ಇವತ್ತು ಎತ್ಕೊಂಡು ಹೋಗ್ಬಿಟ್ಟು ಒಂದು ಶಾಮೀಲಾಗಿರ್ತಕ್ಕಂಥ ಒಂದು ಹಿನ್ನೆಲೆ ನೋಡ್ತಾ ಇದ್ರೆ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಕಂದಾಯ ಇಲಾಖೆಗಳಾಗಿರುವಂತಹ ಅಧಿಕಾರಿಗಳಾಗಿರ್ಬೋದು, ಇವತ್ತು ಸರ್ಕಾರದ ನೀತಿಗಳು ಮತ್ತೆ ಸರ್ಕಾರದ ಮತ್ತು ಕಾನೂನುಗಳು ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಕಾನೂನುಗಳು ಯಾವ ರೀತಿಯಲ್ಲಿ ಇವರು ಪಾಲನೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಒಂದು ದಂಧೆಕೋರರಾಗಿ ಇರುವಂತಹ ರೀತಿಯಲ್ಲಿ ನಡೀತದಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸಿದ್ವಿ ಸರ್. ಇವಿದಿಷ್ಟು ಈ ಭಾಗದ ರೈತರ ಮಾತುಗಳಾದ್ರೆ, ಸಂಬಂಧಪಟ್ಟಂತಹ ಇಲಾಖೆಗಳು ಕಣ್ಣು ಮುಚ್ಚಿ ಕುಳಿತಿದ್ದಾವೆ, ಈ ಕೂಡಲೇ ಕ್ರಮವನ್ನ ತಗೋಬೇಕು ಅಂತಕ್ಕಂಥದ್ದು ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅಂದು ಅಕ್ರಮ ಗಣಿಗಾರಿಕೆಗೆ ಬಳ್ಳಾರಿ ಜಿಲ್ಲೆ ಫುಲ್ ಫೇಮಸ್ ಆಗಿತ್ತು. ಯಾರು ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಈಗ ವಿಜಯನಗರದಲ್ಲಿ ನಡೀತಾ ಇದೆ ಅಕ್ರಮ ಮರಳು ದಂಧೆ. ಅರಣ್ಯದಲ್ಲಿ ಗುಡ್ಡವನ್ನೇ ಗುಳುಂ ಸ್ವಾಹ ಮಾಡುತ್ತಿದ್ದಾರಂತೆ ಕದಿಮರು. ಹಗಲು ರಾತ್ರಿ ಅನ್ನದೇ ನಡೀತಾ ಇದೆ ಎಗ್ಗಿಲ್ಲದೆ ಮಣ್ಣು ಗಣಿಗಾರಿಕೆ. ಕಲ್ಲಹಳ್ಳಿ, ರಾಜಾಪುರ ಗ್ರಾಮಗಳಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದ್ರೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತ, ಸಂಪನ್ಮೂಲ ಲೂಟಿ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಅಕ್ರಮ ಕುಳಗಳಿಗೆ ಬೆಂಗಾವಲಾಗಿ ನಿಂತ ಅಧಿಕಾರಿಗಳು ನಿಂತಿರ್ತಾರೆ. ಹಾಗಾಗಿ ರಾತ್ರಿ ಮತ್ತು ಹಗಲು ಎಗ್ಗಿಲ್ಲದೆ ಈ ದಂಧೆ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕಾನ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಗಣಿಗಾರಿಕೆಯಿಂದ ಸದ್ದು ಮಾಡಿದ್ದಂತಹ ಬಳ್ಳಾರಿ ಜಿಲ್ಲೆಯ ವಿಭಜಿತ ಜಿಲ್ಲೆ ವಿಜಯನಗರದಲ್ಲಿ ಈಗ ಮಣ್ಣು ಗಣಿಗಾರಿಕೆಯ ಅಕ್ರಮ ಮಣ್ಣು ಗಣಿಗಾರಿಕೆಯ ಸದ್ದು ಜೋರಾಗಿ ಕೇಳ್ತಾ ಇದೆ.
ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊರವಲಯದ ಕಲ್ಲಳ್ಳಿ ತಾಂಡ ಏನಿದೆ, ಕಲ್ಲಳ್ಳಿಯ ಹೊರಭಾಗ ಸಂಡೂರು ರಸ್ತೆಯಲ್ಲಿರ್ತಕ್ಕಂತಹ ಕಲ್ಲಳ್ಳಿಯ ಭಾಗದಲ್ಲಿ ನಾನಿದ್ದೇನೆ. ಆ ಪ್ರದೇಶದಿಂದನೇ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಗಮನಿಸಬಹುದು. ಯಾವ ನಿಟ್ಟಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪರ್ಮಿಷನ್ ಪಡೆದಿದ್ದು ಒಂದು ಕಡೆ, ಆದ್ರೆ ಅದರ ಜೊತೆ ಅತಿ ಹೆಚ್ಚು ಮಣ್ಣು ಗಣಿಗಾರಿಕೆಯನ್ನ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರತಕ್ಕಂತಹ ಪ್ರದೇಶ ಗಮನಿಸಬಹುದು. ನಾವು ಹಿಂದೆ ನೋಡಿದ್ರೆ ಇದು ಸಂಪೂರ್ಣವಾಗಿ ಅರಣ್ಯ ಭೂಮಿ ಅಂತ ಹೇಳಿ ಅನಿಸ್ತದೆ, ಆದ್ರೆ ಪಟ್ಟಾ ಲ್ಯಾಂಡ್ ಅಂತಕ್ಕಂತಹ ಕೆಲವು ಪ್ರದೇಶದಲ್ಲಿ ಮಾತ್ರ ಈ ಒಂದು ಪರವಾನಗಿಯನ್ನ ಪಡಿತಾರೆ DMG ಇಂದ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ. ಯಾವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈ ರೀತಿಯಾಗಿ ಅರಣ್ಯವನ್ನ ಒತ್ತುವರಿಯನ್ನ ನಿಲ್ಲಿಸಬೇಕಾಗಿತ್ತು, ಯಾವ ಗಣಿ ಅಕ್ರಮವಾಗಿ ನಡೀತಕ್ಕಂತಹ ಏನು ಭೂವಿಜ್ಞಾನ ಇಲಾಖೆ ಇದೆ, ಆ ಭೂವಿಜ್ಞಾನ ಇಲಾಖೆ ಮಣ್ಣನ್ನ ರಕ್ಷಣೆ ಮಾಡಬೇಕಾಗಿತ್ತು, ಅವರು ಮೌನವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ. ಸರ್, ಯಾವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಈ ಮಣ್ಣು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಸರ್? ಸರ್, ಈಗ ನಮ್ಗೆ ಈಗಾಗಲೇ ಗೊತ್ತಿದ್ದಂಗೆ ದೇಶ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತೆ ಹಲವಾರು ಕೇಸ್ಗಳನ್ನ ಎದುರಿಸತಕ್ಕಂತ ಈ ಹಿನ್ನೆಲೆಯನ್ನ ನಾವು ಬಳ್ಳಾರಿ ಗಣಿ ಮಾಫಿಯಾದಲ್ಲಿ ನೋಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ಗಳು ನಡೀತಾ ಇದಾವೆ. ಮತ್ತೆ ಬೇರೆ ಬೇರೆ ಗಣಿ ಮಾಫಿಯಾದಲ್ಲಿ ಹಲವಾರು ಹಿಂದಿನ ಸಚಿವರು ಮತ್ತೆ ಸೆಂಟ್ರಲ್ ಸಚಿವರು ಆಮೇಲೆ ಈಗಿರುವಂತ ಹಲವಾರು ಉದ್ಯಮಿಗಳು ಕೂಡ ಇದರಲ್ಲಿ ಕೇಸ್ನಲ್ಲಿ ಇವತ್ತು ಶಾಮೀಲಾಗಿರ್ತಕ್ಕಂಥ ನೋಡ್ತಾ ಇದೆ. ಈ ಹಿನ್ನೆಲೆ ಇದ್ರೂ ಕೂಡ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಗಣಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಅರಣ್ಯ ಸಂಪತ್ತಿನಲ್ಲಿ ಇರ್ತಕ್ಕಂಥ ಮಣ್ಣನ್ನ ಹಾಗೆದು ಈಗಾಗಲೇ ರಾಜಾರೋಷವಾಗಿ ಹೊಸಪೇಟೆಯಲ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಹೊಸ ಲೇಔಟ್ಗಳಿಗೆ ಈ ಮಣ್ಣನ್ನೇ ಇವತ್ತು ಎತ್ಕೊಂಡು ಹೋಗ್ಬಿಟ್ಟು ಒಂದು ಶಾಮೀಲಾಗಿರ್ತಕ್ಕಂಥ ಒಂದು ಹಿನ್ನೆಲೆ ನೋಡ್ತಾ ಇದ್ರೆ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಕಂದಾಯ ಇಲಾಖೆಗಳಾಗಿರುವಂತಹ ಅಧಿಕಾರಿಗಳಾಗಿರ್ಬೋದು, ಇವತ್ತು ಸರ್ಕಾರದ ನೀತಿಗಳು ಮತ್ತೆ ಸರ್ಕಾರದ ಮತ್ತು ಕಾನೂನುಗಳು ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಕಾನೂನುಗಳು ಯಾವ ರೀತಿಯಲ್ಲಿ ಇವರು ಪಾಲನೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಒಂದು ದಂಧೆಕೋರರಾಗಿ ಇರುವಂತಹ ರೀತಿಯಲ್ಲಿ ನಡೀತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸಿದ್ವಿ ಸರ್. ಇವಿದಿಷ್ಟು ಈ ಭಾಗದ ರೈತರ ಮಾತುಗಳಾದ್ರೆ, ಸಂಬಂಧಪಟ್ಟಂತಹ ಇಲಾಖೆಗಳು ಕಣ್ಣು ಮುಚ್ಚಿ ಕುಳಿತಿದ್ದಾವೆ, ಈ ಕೂಡಲೇ ಕ್ರಮವನ್ನ ತಗೋಬೇಕು ಅಂತಕ್ಕಂಥದ್ದು ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಅಂದು ಅಕ್ರಮ ಗಣಿಗಾರಿಕೆಗೆ ಬಳ್ಳಾರಿ ಜಿಲ್ಲೆ ಫುಲ್ ಫೇಮಸ್ ಆಗಿತ್ತು. ಯಾರು ಕೂಡ ಅದನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಈಗ ವಿಜಯನಗರದಲ್ಲಿ ನಡೀತಾ ಇದೆ ಅಕ್ರಮ ಮರಳು ದಂಧೆ. ಅರಣ್ಯದಲ್ಲಿ ಗುಡ್ಡವನ್ನೇ ಗುಳುಂ ಸ್ವಾಹ ಮಾಡ್ತಿದ್ದಾರಂತೆ ಕದಿಮರು. ಹಗಲು ರಾತ್ರಿ ಅನ್ನದೇ ನಡೀತಾ ಇದೆ ಎಗ್ಗಿಲ್ಲದೆ ಮಣ್ಣು ಗಣಿಗಾರಿಕೆ. ತಲ್ಲಹಳ್ಳಿ, ರಾಜಾಪುರ ಗ್ರಾಮಗಳಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದ್ರೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ, ಸಂಪನ್ಮೂಲ ಲೂಟಿ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಅಕ್ರಮ ಕುಳಗಳಿಗೆ ಬೆಂಗಾವಲಾಗಿ ನಿಂತ ಅಧಿಕಾರಿಗಳು ನಿಂತಿರ್ತಾರೆ. ಹಾಗಾಗಿ ರಾತ್ರಿ ಮತ್ತು ಹಗಲು ಎಗ್ಗಿಲ್ಲದೆ ಈ ದಂಧೆ ನಡೀತಾ ಇದೆಯಾ ಅನ್ನೋದು ಪ್ರಶ್ನೆ. ರಿಪಬ್ಲಿಕ್ ಕನ್ನಡ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಗಣಿಗಾರಿಕೆಯಿಂದ ಸದ್ದು ಮಾಡಿದ್ದಂತಹ ಬಳ್ಳಾರಿ ಜಿಲ್ಲೆಯ ವಿಭಜಿತ ಜಿಲ್ಲೆ ವಿಜಯನಗರದಲ್ಲಿ ಈಗ ಮಣ್ಣು ಗಣಿಗಾರಿಕೆಯ ಅಕ್ರಮ ಮಣ್ಣು ಗಣಿಗಾರಿಕೆಯ ಸದ್ದು ಜೋರಾಗಿ ಕೇಳ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹೊರವಲಯದ ಕಲ್ಲಳ್ಳಿ ತಾಂಡ ಏನಿದೆ, ಕಲ್ಲಳ್ಳಿಯ ಹೊರಭಾಗ ಸಂಡೂರು ರಸ್ತೆಯಲ್ಲಿರ್ತಕ್ಕಂತಹ ಕಲ್ಲಳ್ಳಿಯ ಭಾಗದಲ್ಲಿ ನಾನಿದ್ದೇನೆ. ಆ ಪ್ರದೇಶದಿಂದನೇ ರಿಪಬ್ಲಿಕ್ ಕನ್ನಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇರತಕ್ಕಂಥದ್ದು ಗಮನಿಸಬಹುದು. ಯಾವ ನಿಟ್ಟಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ ಅಂತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪರ್ಮಿಷನ್ ಪಡೆದಿದ್ದು ಒಂದು ಕಡೆ, ಆದ್ರೆ ಅದರ ಜೊತೆ ಅತಿ ಹೆಚ್ಚು ಮಣ್ಣು ಗಣಿಗಾರಿಕೆಯನ್ನ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರತಕ್ಕಂತಹ ಪ್ರದೇಶ ಗಮನಿಸಬಹುದು. ನಾವು ಹಿಂದೆ ನೋಡಿದ್ರೆ ಇದು ಸಂಪೂರ್ಣವಾಗಿ ಅರಣ್ಯ ಭೂಮಿ ಅಂತ ಹೇಳಿ ಅನಿಸ್ತದೆ, ಆದ್ರೆ ಪಟ್ಟಾ ಲ್ಯಾಂಡ್ ಅಂತಕ್ಕಂತಹ ಕೆಲವು ಪ್ರದೇಶದಲ್ಲಿ ಮಾತ್ರ ಈ ಒಂದು ಪರವಾನಗಿಯನ್ನ ಪಡಿತಾರೆ DMG ಇಂದ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ. ಯಾವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಈ ರೀತಿಯಾಗಿ ಅರಣ್ಯವನ್ನ ಒತ್ತುವರಿಯನ್ನ ನಿಲ್ಲಿಸಬೇಕಾಗಿತ್ತು, ಯಾವ ಗಣಿ ಅಕ್ರಮವಾಗಿ ನಡೀತಕ್ಕಂತಹ ಏನು ಭೂವಿಜ್ಞಾನ ಇಲಾಖೆ ಇದೆ,
ಆ ಭೂವಿಜ್ಞಾನ ಇಲಾಖೆ ಮಣ್ಣನ್ನ ರಕ್ಷಣೆ ಮಾಡಬೇಕಾಗಿತ್ತು. ಅವರು ಮೌನವಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಸಂಗತಿ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಒಂದಿಷ್ಟು ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ. ಸರ್, ಯಾವ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಈ ಮಣ್ಣು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಸರ್? ಸರ್, ಈಗ ನಮ್ಗೆ ಈಗಾಗಲೇ ಗೊತ್ತಿದ್ದಾಗನೆ ದೇಶ ಮಟ್ಟದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತೆ ಹಲವಾರು ಕೇಸ್ಗಳನ್ನ ಎದುರಿಸತಕ್ಕಂತ ಈ ಹಿನ್ನೆಲೆಯನ್ನ ನಾವು ಬಳ್ಳಾರಿ ಗಣಿ ಮಾಫಿಯಾದಲ್ಲಿ ನೋಡಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಇನ್ನೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ಗಳು ನಡೀತಾ ಇದಾವೆ. ಮತ್ತೆ ಬೇರೆ ಬೇರೆ ಗಣಿ ಮಾಫಿಯಾದಲ್ಲಿ ಹಲವಾರು ಹಿಂದಿನ ಸಚಿವರು ಮತ್ತೆ ಸೆಂಟ್ರಲ್ ಸಚಿವರು ಆಮೇಲೆ ಈಗಿರುವಂತ ಹಲವಾರು ಉದ್ಯಮಿಗಳು ಕೂಡ ಇದರಲ್ಲಿ ಕೇಸ್ನಲ್ಲಿ ಇವತ್ತು ಶಾಮೀಲಾಗಿರ್ತಕ್ಕಂಥ ನೋಡ್ತಾ ಇದೆ. ಈ ಹಿನ್ನೆಲೆ ಇದ್ರೂ ಕೂಡ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಗಣಿ ಬಳ್ಳಾರಿ ಮತ್ತೆ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಅರಣ್ಯ ಸಂಪತ್ತಿನಲ್ಲಿ ಇರ್ತಕ್ಕಂಥ ಮಣ್ಣನ್ನ ಹಾಗೆದು ಈಗಾಗಲೇ ರಾಜಾರೋಷವಾಗಿ ಹೊಸಪೇಟೆಯಲ್ಲಿ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಹೊಸ ಲೇಔಟ್ಗಳಿಗೆ ಈ ಮಣ್ಣನ್ನೇ ಇವತ್ತು ಎತ್ಕೊಂಡು ಹೋಗ್ಬಿಟ್ಟು ಒಂದು ಶಾಮೀಲಾಗಿರ್ತಕ್ಕಂಥ ಒಂದು ಹಿನ್ನೆಲೆ ನೋಡ್ತಾ ಇದ್ರೆ ಅಧಿಕಾರಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತೆ ಕಂದಾಯ ಇಲಾಖೆಗಳಾಗಿರುವಂತಹ ಅಧಿಕಾರಿಗಳಾಗಿರ್ಬೋದು ಇವತ್ತು ಸರ್ಕಾರದ ನೀತಿಗಳು ಮತ್ತೆ ಸರ್ಕಾರದ ಮತ್ತು ಕಾನೂನುಗಳು ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ಕಾನೂನುಗಳು ಯಾವ ರೀತಿಯಲ್ಲಿ ಇವರು ಪಾಲನೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಒಂದು ದಂಧೆಕೋರರಾಗಿ ಇರುವಂತಹ ರೀತಿಯಲ್ಲಿ ನಡೀತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸಿದ್ವಿ ಸರ್. ಇವಿದಿಷ್ಟು ಈ ಭಾಗದ ರೈತರ ಮಾತುಗಳಾದ್ರೆ ಸಂಬಂಧಪಟ್ಟಂತಹ ಇಲಾಖೆಗಳು ಕಣ್ಣು ಮುಚ್ಚಿ ಕುಳಿತಿದ್ದಾವೆ, ಈ ಕೂಡಲೇ ಕ್ರಮವನ್ನ ತಗೋಬೇಕು ಅಂತಕ್ಕಂಥದ್ದು ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.